ಮಕ್ಕಳನ್ನ ಏನು ಬೇಕಾದರೂ ಮಾಡಿ ಡಾಕ್ಟರ್ ಮಾಡಿಬಿಡ್ತೀನಿ, ಮಕ್ಕಳನ್ನ ಡಾಕ್ಟರ್ ಮಾಡಲೇಬೇಕು, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಡಾಕ್ಟರ್ ಆಗ್ಬಿಟ್ರೆ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ, ಡಾಕ್ಟರ್ ಆಗ್ಬಿಟ್ರೆ ದುಡ್ಡನ್ನ ಗುಡ್ಡೆ ಹಾಕಬಹುದು, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇರೋವಂಥವ್ರು ಈ ವಿಡಿಯೋನ ನೋಡಿ. ಒಬ್ಬ ಡಾಕ್ಟರ್ ಜೀವನ ಹೆಂಗಿರುತ್ತೆ, ಡಾಕ್ಟರ್ ಜೀವನ ಎಷ್ಟು ಕಷ್ಟದ್ದು, ಮತ್ತೆ ಫೈನಾನ್ಷಿಯಲಿ ಅದು ಸೆನ್ಸಿಬಲ್, ಫೈನಾನ್ಷಿಯಲಿ ವಯಬಲ್, ಎಲ್ಲಿ ತಪ್ಪಾದ್ರೆ ನಮ್ಮ ಎಡವಟ್ಟು ಎಲ್ಲಿವರೆಗೂ ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಇವೆಲ್ಲದನ್ನ ನಿಮ್ಮ ಕಣ್ ತೆರೆಸುವಂತ ಒಂದು ವಿಡಿಯೋ ಇದು. ನೋಡಿ, ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಎರಡು ತರದ ಡಾಕ್ಟರ್ಸ್ ಅನ್ನ ನಾನು ಕಂಪೇರ್ ಮಾಡ್ತೀನಿ. ನೋಡಿ, ಇದೆಲ್ಲದ್ರಲ್ಲೂ ನಮ್ಮ ರೆಸಿಡೆನ್ಷಿಯಲ್ PU ನೀಟ್ ಕ್ಯಾಂಪಸ್ ನಲ್ಲಿ ತಯಾರಿ ಆಗುವಂತ ಡಾಕ್ಟರ್ಸ್ ಹೆಂಗಿರ್ತಾರೆ ಅನ್ನೋದು ಸೆಕೆಂಡ್ ಕೇಸ್. ಒಂದು ಕೇಸ್ ಅದು ನಾವು ಹೆಂಗೆ ತಯಾರಿ ಮಾಡ್ತೀವಿ, ನಮ್ಮಿಂದ ಒಬ್ಬ ಡಾಕ್ಟರ್ ಆಗುವಂತವನ ಜೀವನ ಯಾವ ರೀತಿ ರೂಪುಗೊಳ್ಳುತ್ತೆ ಅನ್ನೋದು ಒಂದು ಕೇಸ್ ಸಿನಾರಿಯೋ ಆದ್ರೆ, ಮತ್ತೊಂದು ಕೇಸ್ ರೆಗ್ಯುಲರ್ ಆಗಿ ಒಂದು PU ಕಾಲೇಜ್ಗೆ ಹೋಗ್ಕೊಂಡು, ಕೋಚಿಂಗ್ ಸೆಂಟರ್ಗೆ ಹೋಗ್ಕೊಂಡು, ಕಾಂಟೆಂಟ್ ಮೇಲೆ ಫೋಕಸ್ ಮಾಡಿಕೊಂಡು, ಎಕ್ಸಾಮ್ ಪಾಸ್ ಆದ್ರೆ ಯಾವ್ದೋ ರೀತಿಯಲ್ಲಿ ಬೇಕಾದ್ರೆ ಎಕ್ಸಾಮ್ ಪಾಸ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿಕೊಂಡು ಎಕ್ಸಾಮ್ ಪಾಸ್ ಮಾಡೋದನ್ನೇ ಗುರಿ ಮಾಡ್ಕೊಂಡು ಓದುವಂತ ಒಂದು ಕೇಸು. ಸೊ ಎರಡು ಕೇಸಸ್ ನೀವು ನಿಮ್ಮ ಮುಂದೆ ಇರುವಂತಹ ಸ್ಕ್ರೀನ್ ನಲ್ಲಿ ಸ್ಲೈಡ್ ಅಲ್ಲಿ ನೋಡಿ, ಎರಡು ಕಂಪ್ಯಾರಿಸನ್ ಮಾಡಿದೀನಿ. ಕೇಸ್ 1, ಕೇಸ್ 2. ಕೇಸ್ 1 ಸ್ಟೂಡೆಂಟ್ ಏನು, PUC ಫೋಕಸ್ ಏನು, ಕಾಂಟೆಂಟ್ ಮೇಲೆ ಫೋಕಸ್ ಮಾಡ್ತಾನೆ, ಸಬ್ಜೆಕ್ಟ್ ಇದೆ, ಸಬ್ಜೆಕ್ಟ್ ಅನ್ನ ಚೆನ್ನಾಗಿ ಅಭ್ಯಾಸ ಮಾಡಬೇಕು, ಎಕ್ಸಾಮ್ ಪ್ರಿಪೇರ್ ಮಾಡಬೇಕು ಅಂತ. ಕೇಸ್ 2 ನಮ್ಮ ವಿದ್ಯಾರ್ಥಿ ಕಾಂಪಿಟೆನ್ಸ್ ಮೇಲೆ ಫೋಕಸ್ ಮಾಡ್ತಾನೆ. ಕಾಂಪಿಟೆನ್ಸ್ ಅಂತಂದ್ರೇನು, ಸಾಮರ್ಥ್ಯಗಳನ್ನ ಡೆವಲಪ್ ಮಾಡ್ಕೊಳ್ಬೇಕು, ಕಲಿಯೋದು ಹೆಂಗೆ, ನೋಟ್ಸ್ ಮಾಡೋದು ಹೆಂಗೆ, ಎಕ್ಸಾಮ್ ತಗೊಳ್ಳೋದು ಹೆಂಗೆ, ಎಕ್ಸಾಮ್ ತಗೊಂಡ ಮೇಲೆ ಯಾವ ರೀತಿ ತಯಾರಿ ಮಾಡಬೇಕು, ಆಕ್ಷನ್ ಪ್ಲಾನ್ ಡೆವಲಪ್ ಮಾಡೋದು ಹೆಂಗೆ, ಸ್ಟ್ರಾಟಜಿ ಡೆವಲಪ್ ಮಾಡೋದು ಹೆಂಗೆ, ಒಳ್ಳೆ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳ್ಳೋದು, ಧೋರಣೆಗಳು, ಆಟಿಟ್ಯೂಡ್ಸ್ ಡೆವಲಪ್ ಮಾಡ್ಕೊಳ್ಳೋದು, ಒಂದು ಸರಿಯಾದ ಮೈಂಡ್ ಸೆಟ್ ಡೆವಲಪ್ ಮಾಡ್ಕೊಳ್ಳೋದು, ರೊಟೀನ್ ಸರಿ ಮಾಡ್ಕೊಳ್ಳೋದು, ಇದೆಲ್ಲ ಫೋಕಸ್ ನಮ್ಮ ವಿದ್ಯಾರ್ಥಿಗೆ ಇರುತ್ತೆ. ನಮ್ಮ ಕ್ಯಾಂಪಸ್ ನಲ್ಲಿ ಅದನ್ನೇ ನಾವು ತಯಾರಿ ಮಾಡೋದು. ಸೊ ದಟ್ ಈಸ್ ಕಾಂಪಿಟೆನ್ಸ್ ಬೇಸ್ಡ್ ಫೋಕಸ್. ಕೇಸ್ 1 ಸ್ಟೂಡೆಂಟ್ ಏನ್ ಮಾಡ್ತಾನೆ, ಕಾಲೇಜ್ಗೆ ಹೋಗ್ತಾನೆ, ಟ್ಯೂಷನ್ಗೆ ಹೋಗ್ತಾನೆ, ಓದ್ತಾನೆ, ಅಷ್ಟೇ ಮಾಡ್ತಾನೆ. PU ನೀಟ್ ಪ್ರಿಪರೇಷನ್ಗೆ ಎಲ್ಲಿ ಹೋಗ್ತಾನೆ ಅವನು? ಕೇಸ್ 1 ಸ್ಟೂಡೆಂಟ್ ಒಂದು ಯಾವ್ದೋ ಕೋಚಿಂಗ್ ಸೆಂಟರ್ಗೆ ಹೋಗಿರ್ತಾನೆ, ಯಾವ್ದಾದ್ರು ಇರ್ಬೋದು, ಅವ್ರ ಮನೆ ಹತ್ತಿರ ಇರೋದಿರ್ಬೋದು, ಅಥವಾ ಯಾವುದೋ ಒಂದು ದೊಡ್ಡ ಕೋಚಿಂಗ್ ಸೆಂಟರ್ ಇರ್ಬೋದು, ತುಂಬಾ ಅಡ್ವರ್ಟೈಸ್ಮೆಂಟ್ ಮಾಡುವಂತ ಕೋಚಿಂಗ್ ಸೆಂಟರ್ ಇರ್ಬೋದು, ಯಾವ್ದು ಬೇಕೋ ಇರ್ಬೋದು. ಕೇಸ್ 2 ಸ್ಟೂಡೆಂಟ್ ನಮ್ಮ ಜೊತೆ ನಮ್ಮ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಅಲ್ಲಿ ತಯಾರಿ ಮಾಡಿದ್ದಾನೆ. 2 ವರ್ಷ ಇಬ್ರು ರಿಪೀಟರ್ ಪ್ರೋಗ್ರಾಮ್ ತಗೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ. ಇಬ್ರಿಗೂ 2 ವರ್ಷದಲ್ಲಿ PUC ಮುಗಿಯುವಾಗ ನೀಟ್ ಅಲ್ಲಿ ಕ್ಲಿಯರ್ ಮಾಡಿ MBBS ಸೀಟ್ ಸಿಗ್ಲಿಲ್ಲ, ಬಟ್ ಇಬ್ರು 2 ವರ್ಷ ರಿಪೀಟರ್ ಪ್ರೋಗ್ರಾಮ್ ತಗೊಂಡ್ರು. MBBS ನ ಕೇಸ್ 1 ಸ್ಟೂಡೆಂಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಮಾಡ್ತಾನೆ, ನಮ್ಮವನು ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಮಾಡ್ತಾನೆ. ಸೊ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಮತ್ತೆ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದು ಒಂದು ಮೇನ್ ಡಿಫರೆನ್ಸ್. ನಮ್ಮಲ್ಲಿ ಓದಿಲ್ಲದೆ ಇರುವಂತಹ ಸ್ಟೂಡೆಂಟ್, ರೆಗ್ಯುಲರ್ ಆಗಿ ಓದುವಂತಹ ಸ್ಟೂಡೆಂಟ್, ನಮ್ಮಲ್ಲಿ ಓದುವಂತಹ ಸ್ಟೂಡೆಂಟ್, ಇದು ಎರಡನೇ ಡಿಫರೆನ್ಸ್. ಈ ಎರಡನೇ ಡಿಫರೆನ್ಸ್ ಮಿಕ್ಕಿದೆಲ್ಲ ಮ್ಯಾಚ್ ಆಗ್ತಾ ಹೋಗುತ್ತೆ ನಿಮಗೆ. MBBS ಮಾಡಿದ ಮೇಲೆ 3 ವರ್ಷ ಅವನು PG ಪ್ರಿಪರೇಷನ್ಗೆ ತಯಾರಿ ಮಾಡ್ತಾರೆ. ಇಬ್ರು 3 ವರ್ಷ ತಯಾರಿ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಆ ಟೈಮಲ್ಲಿ ಇಬ್ರು ಸುಮಾರು 5 ಲಕ್ಷ ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡ್ತಿದ್ದಾರೆ. MBBS ಆಗಿರುತ್ತಲ್ಲ, ಡಾಕ್ಟರ್ಗೆ ಒಂದು 40-45 ಸಾವಿರ ರೂಪಾಯಿ ಸಂಬಳ ಅವ್ರ PG ಪ್ರಿಪರೇಷನ್ ಟೈಮಲ್ಲಿ ಸಿಗುತ್ತೆ. PG ಪ್ರಿಪರೇಷನ್ಗೆ ಒಬ್ಬ ರೆಗ್ಯುಲರ್ ಸ್ಟೂಡೆಂಟ್ ಅವಾಗಲೂ ಕೋಚಿಂಗ್ ಸೆಂಟರ್ಗೆ ಹೋಗ್ತಾನೆ, ಆದ್ರೆ ನಮ್ಮಲ್ಲಿ ತಯಾರಿ ಮಾಡುವಂತಹ ಸ್ಟೂಡೆಂಟ್ ತಾನಾಗೆ ತಯಾರಿ ಮಾಡಕ್ ಬೇಕಾಗಿರುವಂತ ಎಲ್ಲಾ ಪ್ರಿಪರೇಷನ್ ಅವನಿಗಾಗಿರುತ್ತೆ, ಅವ್ನು ಸೆಲ್ಫ್ ಸ್ಟಡಿ ಮಾಡ್ತಾನೆ. PGಗೆ ಕೇಸ್ 1 ಸ್ಟೂಡೆಂಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಹೋಗ್ತಾನೆ. PG ಅಂತಂದ್ರೇನು, MDನೋ MSO DMBನೋ ಏನೋ ಒಂದು ಮಾಡೋದಕ್ಕೆ. ನಮ್ಮವನು ಗವರ್ಮೆಂಟ್ ಮೆಡಿಕಲ್ ಕಾಲೇಜಿಗೆ ಹೋಗ್ತಾನೆ. ಸ್ಟೈಪೆಂಡ್ ಸಿಗುತ್ತೆ PG ಮಾಡುವಾಗ, ಅಂದ್ರೆ ಅವ್ರು ಪೋಸ್ಟ್ ಗ್ರಾಜುಯೇಷನ್ ಮಾಡುವಾಗ, MD MS ಎಲ್ಲ ಮಾಡುವಾಗ ಅವ್ರಿಗೆ ಸ್ಟೈಪೆಂಡ್ ಸಿಗುತ್ತೆ. ತಿಂಗಳಿಗೆ ಸುಮಾರು 35 ಸಾವಿರ ರೂಪಾಯಿ ಆ ರೇಂಜಲ್ಲಿ ಸಿಗುತ್ತೆ. ಪ್ರೈವೇಟ್ ಕಾಲೇಜಲ್ಲಿ ಮಾಡುವಂತಾರೆ, ಸಿಕ್ಕಿದ್ರೆ ಸಿಕ್ತು. ತುಂಬಾ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ PGಸ್ಗೆ ಸ್ಟೈಪೆಂಡು ಕೊಡೋದಿಲ್ಲ. ನಾನಿಲ್ಲಿ 4 ಲಕ್ಷ ರೂಪಾಯಿ ವರ್ಷಕ್ಕೆ ಸ್ಟೈಪೆಂಡ್ ಸಿಗುತ್ತೆ ಅಂತ ಲೆಕ್ಕ ಮಾಡಿದ್ದೀನಿ. ಕೇಸ್ 2 ಸ್ಟೂಡೆಂಟ್ಗೆ 6 ಲಕ್ಷ ರೂಪಾಯಿ ಸಿಗುತ್ತೆ. ಗವರ್ಮೆಂಟ್ ಕಾಲೇಜಲ್ಲಿ ಸುಮಾರು 50 ಸಾವಿರ ರೂಪಾಯಿ ನಿಮಗೆ ಸ್ಟೈಪೆಂಡ್ ಸಿಗುತ್ತೆ PG ಮಾಡುವಾಗ. PG ಮುಗಿಸಿ ಪ್ರಾಕ್ಟೀಸ್ ಶುರು ಮಾಡೋದು ಇಬ್ರು 32ನೇ ವಯಸ್ಸಿಗೆ ಅನ್ನೋ ಕಂಪ್ಯಾರಿಸನ್ ಮಾಡಿದ್ದೀನಿ. ಓಕೆ, ಇಷ್ಟು ಕ್ಯಾಲ್ಕುಲೇಷನ್ಗೆ ಆಧಾರ ಇವೆಲ್ಲ ಅಸಂಪ್ಷನ್ಸ್, ಬೇಸಿಕ್ ಅಸಂಪ್ಷನ್ಸ್ ಅನ್ನ ನಾನು ಇಷ್ಟು ತಗೊಂಡಿದ್ದೀನಿ. ಇಲ್ಲಿಂದ ಮುಂದಕ್ಕೆ ನಾವು ಹೋಗುವಾಗ ಒಬ್ಬ ಡಾಕ್ಟರ್ ಜೀವನದ ಕಾಸ್ಟ್ ಇಂಪ್ಲಿಕೇಶನ್ ಏನಾಗುತ್ತೆ ಲೆಕ್ಕ ಹಾಕೋಣ. ನೋಡಿ, ನೀವು PUC ಟೈಮಲ್ಲಿ ಪ್ರಿಪೇರ್ ಮಾಡೋದಕ್ಕಾಗ್ಲಿ ಅಥವಾ MBBS ಟೈಮಲ್ಲಿ ಖರ್ಚು ಮಾಡುವಂತ ಫೀಸ್ಗೆ ಖರ್ಚು ಮಾಡೋದಾಗ್ಲಿ, ಎಲ್ಲದೂ ಖರ್ಚೆ. ಆ ಎಲ್ಲಾ ಖರ್ಚುಗಳನ್ನ ನೀವು ನಿಮ್ಮ ಜೀವನದ ಫೈನಾನ್ಷಿಯಲ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಲಯಬಿಲಿಟಿ ಅಂತಾನೆ ಲೆಕ್ಕ ಹಾಕಬೇಕು. ಲಯಬಿಲಿಟಿ ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ವರ್ಷಕ್ಕೊಂದು 10% ಇಂಟ್ರೆಸ್ಟ್ ಲೆಕ್ಕ ಹಾಕಲೇಬೇಕು ಅದಕ್ಕೆ ಲಯಬಿಲಿಟೀಸ್ಗೆ. ನಿಮ್ಮ ಅಸೆಟ್ಗೂ ನೀವು ಪಾಸಿಟಿವ್ ಆಗಿ ಏನ್ ಸಂಪಾದನೆ ಮಾಡ್ತೀರೋ ಅದಕ್ಕೂ 10% ಲೆಕ್ಕ ಹಾಕೋಣ. ಆದ್ರೆ ಲಯಬಿಲಿಟೀಸ್ ಖಂಡಿತವಾಗ್ಲೂ 10% ಲೆಕ್ಕ ಹಾಕಬೇಕು. ಸರ್, ನಾನು ಸಾಲ ಏನು ತಗೊಳ್ಳಿಲ್ವಲ್ಲ ಸರ್, ಮತ್ತೇನಕ್ಕೆ ಲೆಕ್ಕ ಹಾಕಬೇಕು ಅಂತ ಅನ್ಕೊಂಡ್ಬಿಡಿ. ನೀವು ಯಾರೋ ನಿಮ್ ಇದ್ದಿದ್ದ ಸೇವಿಂಗ್ಸ್ ಇಂದ ನೀವು ಖರ್ಚು ಮಾಡಿರ್ಬೋದು, ಆಸ್ತಿ ಮಾರಿರ್ಬೋದು, ಏನೇ ಮಾಡಿರ್ಬೋದು, ಬಟ್ ಅದು ಲಯಬಿಲಿಟಿ. ಸೊ ಏಜ್ ವೈಸ್ ಕಂಪ್ಯಾರಿಸನ್ ಮಾಡಿದ್ದೀನಿ. ಕೇಸ್ 1 ಸ್ಟೂಡೆಂಟ್ ಲೈಫ್ ಇಂಪ್ಲಿಕೇಶನ್, ಇವಾಗ ಅವ್ನ ಲೈಫ್ ಹೆಂಗಿರ್ತದೆ ಅಂತ.
16ರಿಂದ 18ನೇ ವಯಸ್ಸು PUC ಓದಿರ್ತಾನೆ, 11 ಲಕ್ಷ ರೂಪಾಯಿ ಖರ್ಚು ಬಂತು. ನಾವು ಇನ್ನೊಂದು ಪ್ರೀವಿಯಸ್ ವಿಡಿಯೋನಲ್ಲಿ ಕಾಸ್ಟ್ ಇಂಪ್ಲಿಕೇಶನ್ಸ್ ಮಾಡಿದ್ದೀನಿ, ಅದನ್ನ ನೀವು ಒಂದ್ಸಲಿ ನೋಡಿ. 11 ಲಕ್ಷ ರೂಪಾಯಿ ಯಾಕೆ ಬಂತು, ಹೆಂಗ್ ಬಂತು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇನ್ಕಮ್ ಝೀರೋ, ಬ್ಯಾಲೆನ್ಸ್ ಶೀಟ್ ಅಲ್ಲಿ -11 ಲಕ್ಷ ಆಯ್ತು. ಅಂದ್ರೆ 18ನೇ ವಯಸ್ಸಿನಿಂದ 32ನೇ ವಯಸ್ಸಿನವರೆಗೂ 14 ವರ್ಷ, ಈ -11 ಲಕ್ಷ ಅವನಿಗೆ 10% ಇಂಟ್ರೆಸ್ಟ್ ನೀವು ಆಡ್ ಮಾಡ್ತಾ ಹೋದ್ರೆ ವರ್ಷ ಲಯಬಿಲಿಟಿ ಬಿಲ್ಡ್ ಆಗ್ತಾ ಇದೆ ಅಂತಂದ್ರೆ ಅದರ ವ್ಯಾಲ್ಯೂ, ಲಯಬಿಲಿಟಿ ವ್ಯಾಲ್ಯೂ 41,77,248 ರೂಪಾಯಿ ಆಗಿದೆ. ಅಂದ್ರೆ PUC ನಲ್ಲಿ ನೀವು ಖರ್ಚು ಮಾಡಿದ್ರಲ್ಲ, ಆ ಲಯಬಿಲಿಟಿ ವ್ಯಾಲ್ಯೂ ಇಲ್ಲಿಗೆ ಬಂದಿದೆ. ನೀವು ಯೋಚನೆ ಮಾಡಿ, MBBS ಸೀಟ್ ಸಿಕ್ತು, ಡಾಕ್ಟರ್ ಆದ್ರಿ ಅಂತಂದ್ರೆ ಅದಕ್ಕೊಂದು ಅರ್ಥ ಸಿಗುತ್ತೆ. ನೀವು PUC ನಲ್ಲೆಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ಪ್ರಿಪೇರ್ ಮಾಡಿ ಕಡೆಗೆ BSc ಮಾಡಿದ್ರಿ ಅಂತಂದ್ರೆ ನಿಮ್ಗೆ 30-35ನೇ ವಯಸ್ಸಿಗೆ 40 ಲಕ್ಷ ರೂಪಾಯಿ ಲಯಬಿಲಿಟಿ ನಿಮ್ಮ ತಲೆ ಮೇಲೆ ಕೂತಿರುತ್ತೆ. ನೀವು ಸಾಲ ತೀರಿಸಬೇಕೋ ತೀರಿಸಬಾರ್ದು ಅದು ಡಿಫರೆಂಟ್ ವಿಷಯ. ಬಟ್ ಆ ಖರ್ಚು ಮಾಡಿರ್ಲಿಲ್ಲ ಅಂದಿದ್ರೆ ನಿಮ್ಮ ಅಸೆಟ್ಸ್ ಬಿಲ್ಡ್ ಆಗ್ತಾ ಇತ್ತು ಅಲ್ವಾ? ಅದನ್ನ ಯೋಚನೆ ಮಾಡಿ. ಇನ್ನು 18ರಿಂದ 20ನೇ ವಯಸ್ಸಿಗೆ 2 ವರ್ಷ ಅವನು ಎಕ್ಸ್ಟ್ರಾ ಕೂತು ರಿಪೀಟರ್ ಪ್ರೋಗ್ರಾಮ್ ಅಲ್ಲಿ ಪ್ರಿಪೇರ್ ಮಾಡ್ದ ಅಂತ ಅನ್ಕೊಳ್ಳಿ. ಸುಮಾರು 5 ಲಕ್ಷ ರೂಪಾಯಿ ಖರ್ಚು ಬಂತು 2 ವರ್ಷಕ್ಕೆ, ರಿಪೀಟರ್ ವರ್ಷಕ್ಕೆ. ಮತ್ತೆ ಇನ್ಕಮ್ ಝೀರೋ, ಬ್ಯಾಲೆನ್ಸ್ ಶೀಟ್ ಅಲ್ಲಿ -5 ಲಕ್ಷ ಆಯ್ತು. 12 ವರ್ಷಗಳ ಕಾಲ ನೀವಿಲ್ಲಿ ಟೇಬಲ್ ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫೇಸ್, ವಯಸ್ಸು ಯಾವ ಫೇಸ್ ಅಲ್ಲಿ ಇದ್ದಾನೆ ಆ ಟೈಮಲ್ಲಿ, ಎಷ್ಟು ಕಾಸ್ಟ್ ಖರ್ಚಾಯ್ತು, ಕಾಸ್ಟ್ ಎಷ್ಟು ಬಂತು, ಇನ್ಕಮ್ ಇದೆಯಾ, ಬ್ಯಾಲೆನ್ಸ್ ಶೀಟ್ ಅದು ನೆಗೆಟಿವ್ ಆಗಿ ಆಡ್ ಆಯ್ತಾ, ಪಾಸಿಟಿವ್ ಆಗಿ ಆಡ್ ಆಯ್ತಾ, ಎಷ್ಟು ವರ್ಷ ಇದನ್ನ ನಾವು ಕಾಂಪೌಂಡಿಂಗ್ ಅಂತ ಲೆಕ್ಕ ಮಾಡಬೇಕು, ಕಡೆಗೆ ಕಾಂಪೌಂಡೆಡ್ ಪ್ರಿನ್ಸಿಪಲ್ ಎಷ್ಟಿದೆ, ಅಮೌಂಟ್ ಎಷ್ಟಾಗಿರುತ್ತಾ, ವ್ಯಾಲ್ಯೂ ಎಷ್ಟಾಗಿರುತ್ತೆ ಅನ್ನೋದು ಈ ಟೇಬಲ್ ಲೆಕ್ಕಾಚಾರ. ಸೊ ರಿಪೀಟರ್ ಇಯರ್ಗೆ ಖರ್ಚು ಮಾಡಿರುವಂತ 5 ಲಕ್ಷ 12 ವರ್ಷಗಳ ಕಾಲ ನಾವು ಅದನ್ನ ಕಾಂಪೌಂಡಿಂಗ್ ಮಾಡಿದ್ರೆ ಸುಮಾರು 15.25 ಲಕ್ಷದಷ್ಟು ಬಂದಿದೆ. MBBS ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಏನಾದ್ರೂ ಸೀಟ್ ಸಿಕ್ಬಿಟ್ರೆ ದುರದೃಷ್ಟದಿಂದ 60 ಲಕ್ಷ ರೂಪಾಯಿ ಖರ್ಚು ಬಂತು ನಿಮ್ಗೆ MBBS ಮುಗಿಸೋದಕ್ಕೆ. ಬರೀ ಕಾಲೇಜ್ ಫೀಸ್, ಅದ್ರ ಜೊತೆಗೆ ಹಾಸ್ಟೆಲ್ ಖರ್ಚು ಮಾಡಿರ್ತೀರ, ಓಡಾಟ, ಬುಕ್ಸ್, ಅದು ಎಲ್ಲ ಸೇರಿ ಇನ್ನೂ ಜಾಸ್ತಿ ಆಗುತ್ತೆ. ಬರೀ ಕಾಲೇಜ್ ಫೀಸ್ ಲೆಕ್ಕ ಮಾಡ್ತಿದ್ದೀನಿ. 60 ಲಕ್ಷ ಖರ್ಚು ಬಂತು. ಆ 60 ಲಕ್ಷ ನೆಗೆಟಿವ್ ಬ್ಯಾಲೆನ್ಸ್ ಆಯ್ತು ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ. 9 ವರ್ಷಗಳ ಕಾಲ ನೀವು ಅದನ್ನ ಕಾಂಪೌಂಡಿಂಗ್ ಮಾಡಿ 1,41,47,686 ರೂಪಾಯಿ ಲಯಬಿಲಿಟಿ ಬಂತು ತಲೆ ಮೇಲೆ. PG ಪ್ರಿಪರೇಷನ್ ಮಾಡುವಾಗ ಸುಮಾರು 10 ಲಕ್ಷ ರೂಪಾಯಿ ಖರ್ಚು ಬಂತು. ಪ್ರೈವೇಟ್ ಕಾಲೇಜಲ್ಲಿ ಸೇರ್ಕೊಂಡ್ರಿ ಅಂತ ಅನ್ಕೊಳ್ಳೋಣ. 10 ಲಕ್ಷ ರೂಪಾಯಿ ಅಂದ್ರೆ ನೀವು ಇದು ಕೋಚಿಂಗ್ ಪ್ರಿಪೇರ್ ಮಾಡೋದಕ್ಕೆ 3 ವರ್ಷ ಕೋಚಿಂಗ್ ಏನ್ ಮಾಡಿರ್ತೀರಾ, 26ರಿಂದ 29ನೇ ವಯಸ್ಸಲ್ಲಿ 3 ವರ್ಷ ಕೋಚಿಂಗ್ ತಗೊಂಡಿದ್ದೀರಾ, ಸುಮಾರು 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀರಾ. ಅದೇ ಪೀರಿಯಡ್ ಅಲ್ಲಿ ವರ್ಷಕ್ಕೆ 5 ಲಕ್ಷ ರೂಪಾಯಿಗೆ ಸಂಪಾದನೆನೂ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ. ನಿಮ್ ಬ್ಯಾಲೆನ್ಸ್ ಶೀಟ್ +5 ಲಕ್ಷ, ಪಾಸಿಟಿವ್ ಆಗಿ 5 ಲಕ್ಷ ಆಯ್ತು. 3 ವರ್ಷ ಅದು ಕಾಂಪೌಂಡಿಂಗ್ ಆದ್ರೆ ಪಾಸಿಟಿವ್ಲಿ ಒಂದು 6.25 ಲಕ್ಷದಷ್ಟು ಬಂತು, 6,65,500 ರೂಪಾಯಿ. PG ಮಾಡುವಾಗ MDನೋ MS ಅಥವಾ DNBನೋ ಮಾಡುವಾಗ ನಿಮಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ನೀವು ಮಾಡಿದ್ರೆ ಸುಮಾರು 50 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಆ ಟೈಮಲ್ಲಿ ಸುಮಾರು 12 ಲಕ್ಷ ರೂಪಾಯಿ 3 ವರ್ಷಕ್ಕೆ ನೀವು ಸಂಪಾದನೆನೂ ಮಾಡಿರ್ತೀರ. ಆದ್ರೆ ನಿಮ್ಮ ಬ್ಯಾಲೆನ್ಸ್ ಶೀಟ್ಗೆ -38 ಲಕ್ಷ. 2 ವರ್ಷ ಅದನ್ನ ಕಾಂಪೌಂಡಿಂಗ್ ಮಾಡಿ 46 ಲಕ್ಷದಷ್ಟು ನಿಮ್ಮ ನೆಗೆಟಿವ್ ಬ್ಯಾಲೆನ್ಸ್ಗೆ ಆಡ್ ಆಯ್ತು. ಸಿಕ್ಕಿದ್ರೆ ಸಾಕು, ಯಾವುದೋ ಒಂದು ಕೋಚಿಂಗ್ ಸೆಂಟರ್, ಅಲ್ಲಿ ಟಾಪ್ ಕೋಚಿಂಗ್ ಸೆಂಟರ್, ನಮ್ಮ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಸಾಕು, ಅದು ಅಂದ್ಕೊಂಡು ನೀವು ಪ್ರೈವೇಟ್ ಕಾಲೇಜ್ಗಳ ಜೀವನ ಆಯ್ತು ಅಂತ ಆದ್ರೆ ನಿಮ್ಮ ತಲೆ ಮೇಲೆ ಎಷ್ಟು ಸಾಲದ ಹೊರೆ ಬೀಳುತ್ತೆ ಅನ್ನೋದು ಲೆಕ್ಕ ಇದು. PUC, ರಿಪೀಟರ್, MBBS, PG ಪ್ರಿಪರೇಷನ್, PG ಮುಗಿಸಿದ ಮೇಲೆ ನೀವು PGಗೆ ಖರ್ಚು ಮಾಡುವಂತ ದುಡ್ಡು ಎಲ್ಲ ಸೇರಿಸಿದ್ರೆ ನೀವು MD ಮುಗಿಸಿ ಅಥವಾ MS ಮುಗಿಸಿ ಪ್ರಾಕ್ಟೀಸ್ ಶುರು ಮಾಡೋದಕ್ಕೂ ಮುಂಚೆ ನಿಮ್ಮ ತಲೆ ಮೇಲೆ 2,38,26,649 ರೂಪಾಯಿ ಲಯಬಿಲಿಟಿ ಕೂತಿದೆ. PUC ಫೇಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಅನ್ಫಾರ್ಚುನೇಟ್ಲಿ PUC ಮುಗಿಯೋದ್ರೊಳಗಡೆ ಕಲಿಯೋದು ಹೆಂಗೆ ಕಲಿಸಿರ್ಬೇಕು, ಸ್ಟೂಡೆಂಟ್ಸ್ಗೆ ರಿವಿಷನ್ ಮಾಡೋದು ಹೆಂಗೆ ಕಲಿಸ್ಬೇಕು, ನೋಟ್ಸ್ ಮಾಡೋದು ಹೆಂಗೆ ಕಲಿಸ್ಬೇಕು, ತಾವಾಗೆ ತಾವು ಕಲ್ತಿರೋದನ್ನ ಟೆಸ್ಟ್ ಮಾಡೋದು ಹೆಂಗೆ ಕಲಿಸ್ಬೇಕು, ಟೆಸ್ಟ್ ಮಾಡಿದರ ಲಾಭ ಪಡೆಯೋದು ಹೆಂಗೆ, ಇದನ್ನೆಲ್ಲ ಕಲಿಸಿರ್ಬೇಕು. ಅನ್ಫಾರ್ಚುನೇಟ್ಲಿ ಸ್ಕೂಲ್ಗಳಲ್ಲಿ ಅದನ್ನ ಕಲಿಸ್ತಾ ಇಲ್ಲ. ನಮ್ಮ ಸ್ಕೂಲಲ್ಲಿ ಕಲಿಸ್ತೀವಿ, ಆದರೆ ಅನ್ಫಾರ್ಚುನೇಟ್ಲಿ ಮೋಸ್ಟ್ ಆಫ್ ದ ಸ್ಕೂಲ್ಸ್ ಕಲಿಸೋದಿಲ್ಲ. ಲಾಸ್ಟ್ ಆಪರ್ಚುನಿಟಿ PU. ನೀವು MBBS ಹೋಗ್ಬೇಕು ಅಂತ ಪ್ರಿಪೇರ್ ಮಾಡ್ತಿದ್ದೀರಾ ಅಂತಂದ್ರೆ PUC ನಲ್ಲಾದ್ರೂ ಅದನ್ನೆಲ್ಲ ಕಲಿಬೇಕು. ನೀವು ಕಲ್ತಿಲ್ಲ ಅಂತಂದ್ರೆ MBBS ಡಿಕ್ಲೈನ್ ಆಗುತ್ತೆ, ಸ್ಟ್ರಗಲ್, ಅಲ್ಲಿಂದ ಮುಂದಕ್ಕೆ ಸ್ಟ್ರಗಲ್, ಕಂಪ್ಲೀಟ್ ಹೋರಾಟನೇ ಆಗೋಗುತ್ತೆ ಜೀವನ. ಕಲಿಬೇಕು, ಯಾವಾಗಲೂ ಕಲಿಲೇಬೇಕಿಲ್ಲ ಅಂದ್ರೆ ಸರ್ವೈವ್ ಆಗೋದಿಲ್ಲ. ಆಗೋದಾಗಬೇಕು ಅಂತಂದ್ರೆ ಮಾಡೋದನ್ನ ಮಾಡಲೇಬೇಕು. ಮಾಡಕ್ ಬರೋದಿಲ್ವೋ ಅನ್ನೋದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಮಾಡಕ್ ಬಂದಿಲ್ಲ ಅಂದ್ರೆ ಕಲ್ತ್ ಮಾಡಬೇಕು. ಕಲಿಯಕ್ಕಾಗಿಲ್ಲ ಅಂತಂದ್ರೆ ಫೇಲ್ಯೂರ್. ಡಾಕ್ಟರ್ ಆಗಿರೋರು ಎಲ್ಲರೂ ಸಕ್ಸಸ್ಫುಲ್ ಆಗಿರಲ್ಲ. ಎಲ್ಲಾ ಡಾಕ್ಟರ್ಸು ಸಿಕ್ಕಾಪಟ್ಟೆ ಸಂಪಾದನೆ ಏನ್ ಮಾಡ್ತಿಲ್ಲ. ತುಂಬಾ ಸಂಪಾದನೆ ಮಾಡ್ತಿರುವಂತ ಬೇಕಾದಷ್ಟು ಜನ ಡಾಕ್ಟರ್ಸ್ ಇದ್ದಾರೆ. ಅವ್ರು ಎಲ್ಲರೂ ನಾನೀಗ ಏನ್ ಹೇಳ್ತಿದ್ದೀನಲ್ಲ, ಇದೆಲ್ಲ ಕ್ವಾಲಿಟೀಸ್ ಇರುವಂತವ್ರೆ. ಈ ಕ್ವಾಲಿಟೀಸ್ ಇಲ್ಲದೆ ಇರುವಂತ ಸಂಪಾದನೆ ಮಾಡಕ್ಕಾಗಲ್ಲ.
ಆಯ್ತಾ. ಅದು ಬೇರೆ ವಿಚಾರ. ಈಗ ನಾನು ಬರೀ ಫೈನಾನ್ಷಿಯಲ್ ವಿಷಯಗಳ ಬಗ್ಗೆನೇ ಮಾತಾಡ್ತೀನಿ. ಸೊ ಕೇಸ್ 1 ಸ್ಟೂಡೆಂಟ್, ನಮ್ಮ ರೀತಿಯ ವ್ಯವಸ್ಥೆ ಒಳಗಡೆ ಹೋಗಿಲ್ಲದೆ ಇರುವಂತಹ ಸ್ಟೂಡೆಂಟ್ ಪ್ರಾಕ್ಟೀಸ್ ಶುರು ಮಾಡೋದಕ್ಕೂ ಮುಂಚೆ ಸುಮಾರು 2.5 ಕೋಟಿಯಷ್ಟು ಲಯಬಿಲಿಟಿನ ತಲೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಶುರು ಮಾಡ್ತಾನೆ. ಹೆಂಗಿರುತ್ತೆ ಗೊತ್ತಾ ಜೀವನ ಅವಾಗ? ಅಷ್ಟು ಸಾಲ ಇದೆ ಅಂತ ಅನ್ಕೊಳ್ಳಿ. ನಿಮಗೆ 32ನೇ ವಯಸ್ಸಿನಲ್ಲಿ ನೀವು ಪ್ರಾಕ್ಟೀಸ್ ಶುರು ಮಾಡ್ತೀರಾ. ಇವಾಗ ನಾನು ಮಾಡ್ತಿರುವಂತ ಅಸಂಪ್ಷನ್, ನಿಮ್ಮ ಇನ್ಕಮ್ 18 ಲಕ್ಷ ರೂಪಾಯಿಂದ ಶುರು ಆಗುತ್ತೆ ಅಂತ ಅನ್ಕೊಳ್ಳೋಣ ವರ್ಷಕ್ಕೆ. ಅಂದ್ರೆ 1.5 ಲಕ್ಷ ರೂಪಾಯಿ ಸಂಬಳದಿಂದ ಶುರು ಮಾಡ್ತೀರಾ. ಇಮಿಡಿಯೇಟ್ಲಿ ನೀವು MD ಮುಗಿಸಿ ಆಚೆ ಬಂದು 1.5 ಲಕ್ಷ ರೂಪಾಯಿ ಸಂಬಳ ಸಿಕ್ತು. ವರ್ಷ 15% ಇನ್ಕ್ರಿಮೆಂಟ್ ಆಗ್ತಾ ಇದೆ ಅಂತ ಅನ್ಕೊಂತೀನಿ. 49ನೇ ವಯಸ್ಸುವರೆಗೂ 15% ಇನ್ಕ್ರಿಮೆಂಟ್ ಅಂತಂದ್ರೆ ನೀವು 49ನೇ ವಯಸ್ಸಿಗೆ ನೋಡಿ, 48-49ನೇ ವಯಸ್ಸಿಗೆ ನೀವು ಕೊನೆ ರೋನಲ್ಲಿ ನೋಡಿದ್ರೆ 48-49ನೇ ವಯಸ್ಸಿನಲ್ಲಿ ಸಂಬಳ ಎಷ್ಟಿದೆ? 1,68,43,718 ರೂಪಾಯಿ ಸಂಬಳ ಹಾಕಿದ್ದೀನಿ. ಕ್ಯಾಲ್ಕುಲೇಷನ್ಗೋಸ್ಕರ ಚೆನ್ನಾಗಿ ಸಂಪಾದನೆ ಮಾಡ್ತಿರೋಂಥ ಒಬ್ಬ ಡಾಕ್ಟರ್ ಲೆಕ್ಕಾಚಾರ ಮಾಡ್ತಿದ್ದೀನಿ ನಾನಲ್ಲಿ. ನಿಮ್ಗೆ ಎಷ್ಟು ಜನ ಡಾಕ್ಟರ್ಸ್ ಗೊತ್ತಿದ್ದಾರೆ 1.5 ಕೋಟಿ 2 ಕೋಟಿ ರೂಪಾಯಿ ವರ್ಷಕ್ಕೆ ಸಂಪಾದನೆ ಮಾಡುವಂಥವ್ರು? ತುಂಬಾ ಕಡಿಮೆ ಜನ. ಆದ್ರೆ ಇಲ್ಲಿ ನಾವು ಕನ್ಸಿಡರ್ ಮಾಡೋಣ, ಪ್ರೈವೇಟ್ ಕಾಲೇಜಲ್ಲಿ ಓದಾ ಬಟ್ 1.5 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ 48ನೇ ವಯಸ್ಸಲ್ಲಿ ಅಂತ ಅನ್ಕೊಳ್ಳೋಣ. ಸೊ ಇದು ಮೊದಲನೇ ಕಾಲಮ್. ಏಜ್ ಆದ್ಮೇಲೆ ಇರುವಂತಹ ಕಾಲಮ್ ನಲ್ಲಿ ನಿಮಗೆ ಇನ್ಕಮ್ ಎಷ್ಟೆಷ್ಟಿದೆ ವರ್ಷ ಅನ್ನೋದು ಲೆಕ್ಕಾಚಾರ ಇದೆ. ಎರಡನೇ ಕಾಲಮ್, ಅದರ ನೆಕ್ಸ್ಟ್ ಕಾಲಮ್ ಏನಿದೆ, ಲಿವಿಂಗ್ ಕಾಸ್ಟ್. ನಿಮ್ಮ ಸಂಪಾದನೆಯ 40% ನೀವು ನಿಮ್ ಜೀವನ ಮಾಡೋದಕ್ಕೆ, ಸೇವಿಂಗ್ಸ್ಗೆ, ಇನ್ವೆಸ್ಟ್ಮೆಂಟ್ಗೆಲ್ಲ ಬಳಸ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಮಿಕ್ಕಿದ ಇನ್ಕಮ್ 60% ಇನ್ಕಮ್ ಅನ್ನ ನಿಮ್ ಲಯಬಿಲಿಟಿ ಬಂದಿತ್ತಲ್ಲ ತಲೆ ಮೇಲೆ, ಅದನ್ನ ಸರ್ವಿಸ್ ಮಾಡೋದಕ್ಕೆ ಯೂಸ್ ಮಾಡ್ತೀರಾ ಅಂತ ಅನ್ಕೊಂಡ್ರೆ ವರ್ಷ ಲಯಬಿಲಿಟಿ ಸರ್ವಿಸಿಂಗ್ಗೆ ಎಷ್ಟು ದುಡ್ಡು ಬೇಕಿದೆ ಅನ್ನೋದನ್ನ ಲೆಕ್ಕ ಹಾಕ್ಬೇಕು. ಅಂದ್ರೆ ಇದು ಬರೀ ಇಂಟ್ರೆಸ್ಟ್ಗೆ ಲೆಕ್ಕ, ಇಂಟ್ರೆಸ್ಟ್ ಅನ್ನ ಕಟ್ಟೋದಕ್ಕೆ ಲೆಕ್ಕ. ಇದು ಇಂಟ್ರೆಸ್ಟ್ ಅನ್ನ ಕಟ್ಟೋದಕ್ಕೆ ಲೆಕ್ಕ ಅಂತಂದ್ರೆ ನೀವು ಆ ಇಂಟ್ರೆಸ್ಟ್ ಕಟ್ಟಿ ಎಷ್ಟು ಮಿಗುತ್ತೆ ಅದು ಬ್ಯಾಲೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಲೋನ್ ತರ ಅಂತ ಅನ್ಕೊಳ್ಳಿ, ಲೋನ್ಗೆ ನೀವು ಎಷ್ಟು ಕಟ್ಟೋದಕ್ಕಿದೆ, ಎಷ್ಟು ಕಟ್ಟಬೇಕಿದೆ ಅದು ಕ್ಲಿಯರ್ ಆಗಬೇಕು ಅಂತಂದ್ರೆ. ಸೊ ನೀವು ಲಯಬಿಲಿಟಿ ಡಿಫರೆನ್ಸ್ ಅನ್ನೋ ಕಾಲಮ್ ಅನ್ನ ನೋಡಿ. ಅಂದ್ರೆ ನಿಮ್ಮ 60% ಇನ್ಕಮ್ ಲಯಬಿಲಿಟಿನ ಸರ್ವಿಸ್ ಮಾಡೋದಕ್ಕೆ ಹೋಗುತ್ತೆ. ಅದು ಲಯಬಿಲಿಟಿನ ಸರ್ವಿಸ್ ಮಾಡೋದಕ್ಕೆ ಅಂದ್ರೆ ಬಡ್ಡಿ ಕಟ್ಟೋದಕ್ಕೆ ಎಷ್ಟು ದುಡ್ಡು ಬೇಕೋ ಅದಕ್ಕಿಂತ ಜಾಸ್ತಿ ಇದ್ರೆ ಗ್ರೀನ್ ಅಲ್ಲಿ ಇರುತ್ತೆ, ಲಯಬಿಲಿಟಿ ಡಿಫರೆನ್ಸ್ ಕಾಲಮ್ ಅಲ್ಲಿ ನಂಬರ್. ನೀವು ಕಟ್ತಾ ಇರೋದು, ನೀವು ಕಟ್ಟಬೇಕಾಗಿರೋದಕ್ಕಿಂತ ಕಡಿಮೆ ಇದ್ರೆ ರೆಡ್ ಅಲ್ಲಿ ಇರುತ್ತೆ. ಅಂದ್ರೆ 40ನೇ ವಯಸ್ಸಿನವರೆಗೂ ನೀವು ಕಟ್ತಾ ಇರೋದು ಕಟ್ಟಬೇಕಾಗಿರೋದಕ್ಕಿಂತ ಕಡಿಮೆ ಇರುತ್ತೆ. 40ನೇ ವಯಸ್ಸಿಗೆ ನಿಮ್ ಸಂಪಾದನೆ ಎಷ್ಟಿದೆ? 55 ಲಕ್ಷ ರೂಪಾಯಿ ವರ್ಷಕ್ಕೆ ಸಂಪಾದನೆ ಮಾಡ್ತಿದ್ದೀರಾ. 55 ಲಕ್ಷ ರೂಪಾಯಿ ನೀವು ವರ್ಷಕ್ಕೆ ಸಂಪಾದನೆ ಮಾಡುವಾಗ ನೀವು ಕಟ್ಟುವಂತ ದುಡ್ಡು ಎಷ್ಟು ಕಟ್ಟಬೇಕಾಗಿರುತ್ತೋ ಅದಕ್ಕಿಂತ ಜಾಸ್ತಿ ಆಯ್ತು. ಕಡೇ ಕಾಲಮ್ ನೋಡಿ, ಟೋಟಲ್ ಲಯಬಿಲಿಟಿ. ಅಂದ್ರೆ ಯಾವಾಗ ನಿಮ್ಮ ಸಾಲದ ಹೊರೆ ಕಂಪ್ಲೀಟ್ ಆಗಿ ನಿಮ್ ತಲೆ ಮೇಲಿಂದ ಹೋಯ್ತು ಅಂತಂದ್ರೆ 48 ವರ್ಷಕ್ಕೆ ನಿಮ್ದು ಕ್ಲಿಯರ್ ಆಗುತ್ತೆ. ಈ ಕ್ಯಾಲ್ಕುಲೇಷನ್ಸ್ ಹೆಂಗ್ ಮಾಡಿದ್ದು, ಇದ್ರದೆಲ್ಲ ಫಾರ್ಮುಲಾಸ್ ಏನೆಲ್ಲ ಮಾಡಿ ಲೆಕ್ಕ ಮಾಡಿದೀವಿ, ನೀವು ಫೈನಾನ್ಷಿಯಲಿ ನೀವು ಅನಲೈಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನಿಲ್ಲಿ ಲೆಕ್ಕಾಚಾರ ಮಾಡೋದು 10% ಆಫ್ ದಿ ಲಯಬಿಲಿಟಿ ಇಸ್ ದ ಇಂಟ್ರೆಸ್ಟ್ ದಟ್ ನೀಡ್ಸ್ ಟು ಬಿ ಆಡೆಡ್. ಅದಕ್ಕಿಂತ ಎಕ್ಸ್ಟ್ರಾ ಏನೆಲ್ಲ ಪೇ ಮಾಡ್ತೀರಾ ಅದೆಲ್ಲ ಪ್ರಿನ್ಸಿಪಲ್ ನ ಕಡಿಮೆ ಮಾಡ್ತಾ ಹೋಗುತ್ತೆ ಅಂತ. ಸೊ ನೀವು PUC ಎಡವಟ್ಟಾಗಿ ಹೆಂಗೋ ಒಂದು ಮೆಡಿಕಲ್ ಸೀಟ್ ಸಿಕ್ತು, ಪ್ರೈವೇಟ್ ಕಾಲೇಜಲ್ಲಿ MBBS ಸೇರ್ಕೊಂಡೆ, ಮತ್ತೆ ನೀವು ಕಲಿಬೇಕಾದ್ದೆಲ್ಲ ಸರಿಯಾಗಿ ಕಲ್ತಿಲ್ದೇ ಇರೋ ಕಾರಣ MBBS ಕೂಡ ಒಂದ್ ಸ್ವಲ್ಪ ಹಿಂದೆ ಮುಂದೆ ಆಯ್ತು, PGನೂ ಹೆಂಗೋ ಕಷ್ಟಪಟ್ಟು ಹೇಳ್ಕೊಂಡೆ, ಸಂಪಾದನೆ ಚೆನ್ನಾಗಿದ್ರು 48ನೇ ವಯಸ್ಸಿನವರೆಗೂ ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಏನ್ ಖರ್ಚುಗಳು ಬಂತಲ್ಲ ಆ ಖರ್ಚುಗಳನ್ನ ಸಾಲ ಅಂತ ಕನ್ಸಿಡರ್ ಮಾಡಿದ್ರೆ ಅದನ್ನ ತೀರಿಸೋದಕ್ಕೆ 48 ವರ್ಷ ಆಗುತ್ತೆ. ಈ ಲೆವೆಲ್ ಸಂಪಾದನೆ ಇದ್ರೆ 49ನೇ ವಯಸ್ಸಿಗೆ 1.5 ಕೋಟಿ ಸಂಪಾದನೆ ಅಂತ ಆಗ್ತಿದ್ದೀನಿ. ಬಟ್ ಎಷ್ಟು ಜನಕ್ಕೆ ಇರುತ್ತೆ ಸ್ವಾಮಿ? ಎಷ್ಟು ಜನಕ್ಕೆ ಇರುತ್ತೆ? 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ ರೂಪಾಯಿ ತಿಂಗಳಿಗೆ ಸಂಬಳ ಇದ್ರೆ ಇದೆಲ್ಲ ಕ್ಲಿಯರ್ ಮಾಡಕ್ಕಾಗುತ್ತಾ? ಜೀವನ ಪೂರ್ತಿ ನಾನು ಡಾಕ್ಟರ್ ಆಗಿ ಕೆಲಸ ಮಾಡ್ತೀನಿ, ಚೆನ್ನಾಗಿದೆಯಪ್ಪ, ಪರವಾಗಿಲ್ಲ, ನಾನು ಆಸ್ತಿ ಮಾಡಿದ್ದೀನಿ, ಹಣ ಸಂಪಾದನೆ ಮಾಡಿದ್ದೀನಿ, ಎಲ್ಲ ಆಯ್ತು, ಆದ್ರೆ ನಾನು ಖರ್ಚು ಮಾಡಿದ್ದನ್ನ ನಾನು ಸರ್ವಿಸ್ ಮಾಡಕ್ಕೂ ಆಗ್ಲಿಲ್ಲ ಅನ್ನೋದಾಗ್ಬಿಡುತ್ತೆ ಲೈಫ್. PUC ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಕೇಸ್ 2 ನೋಡೋಣ. ನಮ್ಮ ಹುಡುಗರು ಏನ್ ಮಾಡ್ತಾರೆ, PUC ಜೀವನ ಚೆನ್ನಾಗಾಯ್ತು ಅಂತ ಆದ್ರೆ ನೆನಪಿಟ್ಕೊಳ್ಳಿ, PUC ನಲ್ಲಿ ಮಾಡ್ಬೇಕಾಗಿರೋದ 2 ವರ್ಷದಲ್ಲಿ ಬರೀ ನಾನು ಸಬ್ಜೆಕ್ಟ್ ಅನ್ನ ಓದ್ಬಿಟ್ಟು ಎಕ್ಸಾಮ್ ಪಾಸ್ ಮಾಡ್ತೀನಿ ಅಂತಂದ್ರೆ ಜೀವನ ಫೇಲ್ ಆಗ್ತೀರಾ. ಜೀವನ ಪಾಸ್ ಆಗೋದಕ್ಕೆ ಬೇಕಾಗಿರೋ ಎಲ್ಲದನ್ನ PUC ಮುಗಿಯೋದ್ರೊಳಗೆ ಕಲಿಲೇಬೇಕು. ಕಲಿತೀವೋ ಕಲ್ತಿಲ್ವೋ ಜೀವನ ನಮ್ಮನ್ನು ಎಲ್ಲಾರನ್ನೂ ಸೇಮ್ ಆಗಿ ಟ್ರೀಟ್ ಮಾಡುತ್ತೆ. ತಯಾರಿ ಇರೋನು ಬದುಕ್ತಾನೆ, ತಯಾರಿ ಇಲ್ಲದೆ ಇರೋನು ಮುಳುಗ್ತಾನೆ ಅಷ್ಟೇ. ಏನ್ ತಯಾರಿ ಮಾಡಬೇಕು? ಸ್ಟಡೀಸ್ ವೈಸ್ ತಯಾರಿ ಮಾಡಬೇಕು. ಸ್ಟಡೀಸ್ ಚೆನ್ನಾಗಾಗಬೇಕು ಅಂತಂದ್ರೆ ನೀವು ಅಕಾಡೆಮಿಕ್ ಎಕ್ಸಲೆನ್ಸ್, ಕಲಿಯೋದು ಹೆಂಗೆ, ನೋಟ್ಸ್ ಮಾಡೋದು ಹೆಂಗೆ, ರಿವಿಷನ್ ಮಾಡೋದು ಹೆಂಗೆ, ಪರೀಕ್ಷೆಗಳನ್ನ ತಗೊಳ್ಳೋದು ಹೆಂಗೆ, ಪರೀಕ್ಷೆಗಳನ್ನ ತಗೊಂಡ ಮೇಲೆ ಅದರಿಂದ ಲಾಭ ಮಾಡ್ಕೊಳ್ಳೋದು ಹೇಗೆ, ಇವೆಲ್ಲ ಸಾಮರ್ಥ್ಯಗಳನ್ನ ಡೆವಲಪ್ ಮಾಡ್ಕೊಳ್ಬೇಕು. ಅವಾಗ ಸ್ಟಡೀಸ್ ಚೆನ್ನಾಗಾಗುತ್ತೆ. ಅಭ್ಯಾಸಗಳನ್ನ ಸರಿಯಾಗಿ ಗಟ್ಟಿ ಮಾಡ್ಕೊಳ್ಬೇಕು. ಸರಿಯಾದ ಅಭ್ಯಾಸಗಳು, ಸರಿಯಾದ ಧೋರಣೆಗಳು, ಸರಿಯಾದ ಮಾನಸಿಕತೆ.
ಹ್ಯಾಬಿಟ್ಸ್, ಆಟಿಟ್ಯೂಡ್ಸ್ ಅಂಡ್ ಮೈಂಡ್ ಸೆಟ್. ಈ ಮೂರನ್ನ ಸರಿ ಮಾಡಿಕೊಂಡಾಗ ಮಾತ್ರ ಜೀವನದಲ್ಲಿ ನಮಗೆ ನಿರಂತರವಾಗಿ ಪ್ರಯತ್ನ ಪಡುವಂತಹ ಶಕ್ತಿ ಬರುತ್ತೆ. ವೈಯಕ್ತಿಕವಾಗಿ ಶಕ್ತಿ ಬೇಕಲ್ಲ. ಚೆನ್ನಾಗಿ ಓದ್ಕೊಂಡಿದ್ದಾನೆ, ಮಾನಸಿಕವಾಗಿ ವೈಯಕ್ತಿಕವಾಗಿ ಅವನ ಕ್ಯಾರೆಕ್ಟರ್ನಲ್ಲಿ ಸ್ಟ್ರೆಂತೇ ಇಲ್ಲ ಅಂತಂದ್ರೆ ಏನ್ ಮಾಡ್ತಾನೆ ಜೀವನದಲ್ಲಿ? ಮತ್ತೆ ಕಡೆಗೆ ಟೈಮ್ ಟು ಟೈಮ್ ನಮಗೆ ಬರುವಂತಹ ಚಾಲೆಂಜ್ಗಳನ್ನ ಫೇಸ್ ಮಾಡಿ ಅದನ್ನ ಓವರ್ಕಮ್ ಮಾಡಿ ಗೆಲ್ಲೋದಕ್ಕೆ ಬೇಕಾಗಿರುವಂತ ಪರ್ಫಾರ್ಮೆನ್ಸ್ ಸ್ಟ್ರಾಟಜೀಸ್ ಬೇಕು. ನಮಗೆ ಆಕ್ಷನ್ ಪ್ಲಾನ್ ಡೆವಲಪ್ ಮಾಡಕ್ ಬರಬೇಕು, ಸ್ಟ್ರಾಟಜೈಸ್ ಮಾಡಕ್ ಬರಬೇಕು. ಇವೆಲ್ಲದನ್ನ PUC ಸ್ಟೇಜಲ್ಲಿ ಕಲಿಬೇಕು. ಇವಾಗ ನಾನು ಹೇಳ್ತಾ ಇರೋದು ನಮ್ಮ ಜೊತೆ ಇದ್ದು ಅದನ್ನೆಲ್ಲ ಕಲಿಯುವಂತ ವಿದ್ಯಾರ್ಥಿ ಜೀವನ ಏನಾಗುತ್ತೆ ಅಂತ. ನಂಬರ್ 1, 16ರಿಂದ 18ನೇ ವಯಸ್ಸು PUC ನಲ್ಲಿ ನಾ ಹೇಳಿದ್ನಲ್ಲ 3,70,000 ರೂಪಾಯಿ ಖರ್ಚು ಬರುತ್ತೆ ನಿಮಗೆ. 7,40,000 ರೂಪಾಯಿ ಖರ್ಚು ಮಾಡ್ದ. ರಿಪೀಟರ್ ಪ್ರೋಗ್ರಾಮ್ಗೆ 1,29,500 ರೂಪಾಯಿ ಖರ್ಚು ಮಾಡಿದೆ. ಯಾಕಂದ್ರೆ ಫಸ್ಟ್ ಇಯರ್ ರಿಪೀಟರ್ ಪ್ರೋಗ್ರಾಮ್ ಅಷ್ಟು ಕೊಡ್ತಾರೆ. 2ನೇ ವರ್ಷದ ರಿಪೀಟರ್ ಪ್ರೋಗ್ರಾಮ್ ನಿಮಗೆ 0 ಆಗುತ್ತೆ, 0 ಕಾಸ್ಟ್. ಸೊ ಅದೆಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೆಗೆಟಿವ್ ಆಗಿ ಹೋಗ್ತಾ ಇದೆ. MBBS ಗವರ್ಮೆಂಟ್ ಕಾಲೇಜ್ ಅಂತ ಹೇಳಿದೀನಿ, 3.5 ಲಕ್ಷ ರೂಪಾಯಿ ಖರ್ಚು ಬಂತು, ಅದು ನೆಗೆಟಿವ್ ಬ್ಯಾಲೆನ್ಸ್ ಹೋಯ್ತು. ನೀಟ್ PGಗೆ ಅಂದ್ರೆ MD MS PG ಎಂಟ್ರೆನ್ಸ್ ಎಕ್ಸಾಮ್ ಪ್ರಿಪೇರ್ ಮಾಡುವಾಗ ತಾನಾಗೆ ಕೂತು ಪ್ರಿಪೇರ್ ಮಾಡ್ತಾನೆ. ಇವನಿಗೂ 3 ವರ್ಷನೇ ಆಯ್ತು ಅಂತ ಅನ್ಕೊಳ್ಳೋಣ. ಆದ್ರೆ 15 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದಾನೆ. ಯಾಕಂದ್ರೆ MBBS ಮುಗಿಸಿದಾನೆ, ವರ್ಷಕ್ಕೆ 5 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾನೆ ಅನ್ನೋ ಲೆಕ್ಕಾಚಾರ ನಾವು ಮುಂಚೆನೂ ಮಾಡಿದ್ವಿ, ಇವಾಗಲೂ ಮಾಡೋಣ. 14 ಲಕ್ಷ ರೂಪಾಯಿ ಪಾಸಿಟಿವ್ ಬ್ಯಾಲೆನ್ಸ್ ಆಗಾಯ್ತು. PG ಟೈಮಲ್ಲಿ ಗವರ್ಮೆಂಟ್ ಕಾಲೇಜಲ್ಲಿ ಇವನು MD ಮಾಡೋದ್ರಿಂದ ಅಥವಾ MS ಮಾಡೋದ್ರಿಂದ 10 ಲಕ್ಷ ರೂಪಾಯಿ ಅವನು MD ಮುಗಿಯುತ್ತೆ. 18 ಲಕ್ಷ ರೂಪಾಯಿ ಸಂಪಾದನೆ ಮಾಡಿರ್ತಾನೆ, ವರ್ಷಕ್ಕೆ 6 ಲಕ್ಷ ರೂಪಾಯಿ ಸ್ಟೈಪೆಂಡು, ಅಲ್ಲೂ ಕೂಡ 8 ಲಕ್ಷ ರೂಪಾಯಿ ಪಾಸಿಟಿವ್ ಬ್ಯಾಲೆನ್ಸ್. ಅಂದ್ರೆ ಅವನು ಜೀವನ ಶುರು ಮಾಡೋದಕ್ಕೆ ಮುಂಚೆ ಅಂದ್ರೆ ಅವನ ಪ್ರಾಕ್ಟೀಸ್ PG ಮುಗಿಸಿ ಪ್ರಾಕ್ಟೀಸ್ ಶುರು ಮಾಡುವಾಗ 32ನೇ ವಯಸ್ಸಿಗೆ ಅವನ ಟೋಟಲ್ ಲಯಬಿಲಿಟಿ ಎಷ್ಟಿದೆ ನೋಡಿ ಸರ್. 12,10,457 ರೂಪಾಯಿ. PUC 1 ನೆಟ್ಟಗಾಯ್ತು ಅಂತಂದ್ರೆ, PUC 1 ಸರಿಯಾಗಾಯ್ತು ಅಂತಂದ್ರೆ 32ನೇ ವಯಸ್ಸೇ ಆಗ್ಲಿ ಪರವಾಗಿಲ್ಲ, ಅವರೆಲ್ಲ ಮುಗಿಸ್ಕೊಂಡು ಸರಿಯಾದ ಸಂಪಾದನೆ ಮಾಡಕ್ ಶುರು ಮಾಡೋದಕ್ಕೆ 32ನೇ ವಯಸ್ಸೇ ಆದ್ರೂ PUC ಎಡವಟ್ಟಾದ್ರೆ ಆ 32ನೇ ವಯಸ್ಸಿಗೆ ಅವನು MDನೋ MS ಮುಗಿಸಿ ಸಂಪಾದನೆ ಶುರು ಮಾಡುವಾಗ 2.5 ಕೋಟಿ ರೂಪಾಯಿ ಅಷ್ಟು ತಲೆ ಮೇಲೆ ಹೊರೆ ಇರೋದಕ್ಕೂ 12 ಲಕ್ಷ ರೂಪಾಯಿ ಅಷ್ಟು ಲಯಬಿಲಿಟಿ ಇರೋದಕ್ಕೂ ಡಿಫ್ರೆನ್ಸ್ ಅಜಗಜಾಂತರ. ಮುಂದಿನ ಲೆಕ್ಕಾಚಾರ ನೋಡಿ, ಸೇಮ್ ಲೆಕ್ಕಾಚಾರ. ಅವಾಗ ಏನ್ ಮಾಡಿದ್ವಿ? ಸೇಮ್ ಲೆಕ್ಕಾಚಾರ. ಇವನ ಸಂಪಾದನೆ ಕೂಡ 32ನೇ ವಯಸ್ಸಿಗೆ 18 ಲಕ್ಷ ರೂಪಾಯಿ ವರ್ಷಕ್ಕೆ ಸಂಬಳದಲ್ಲೇ ಶುರು ಆಯ್ತು. ಇವಂದು ಕೂಡ ವರ್ಷಕ್ಕೆ 15% ಇನ್ಕ್ರೀಸ್ ಆಗ್ತಾ ಹೋಯ್ತು. ಇವನ ಲಿವಿಂಗ್ ಎಕ್ಸ್ಪೆನ್ಸಸ್ ಕೂಡ 40% ಲೆಕ್ಕ ಮಾಡಿದೀವಿ. ಇನ್ಕಮ್ ಮತ್ತೆ ಲಿವಿಂಗ್ ಕಾಸ್ಟ್ ಸೇಮ್. ಕೇಸ್ 1 ಸ್ಟೂಡೆಂಟ್ ಏನಿದ್ದ ಅವನ ಲೈಫ್ಗೂ ಸೇಮ್, ಇವನ್ ಲೈಫ್ಗೂ ಸೇಮ್. ಬ್ಯಾಲೆನ್ಸ್ ಇನ್ಕಮ್ಮು ಸೇಮ್. ಆದ್ರೆ ಲಯಬಿಲಿಟಿ ಸರ್ವಿಸಿಂಗ್ ಎಷ್ಟು ದುಡ್ಡು ಬೇಕು ಅನ್ನೋದನ್ನ ನೀವು ಲೆಕ್ಕ ಹಾಕಿದ್ರೆ ಇವನು ಮೊದಲನೇ ವರ್ಷದಲ್ಲೇನೆ ಇವನ ಲಯಬಿಲಿಟಿ ಡಿಫರೆನ್ಸ್ ಪಾಸಿಟಿವ್ ನಲ್ಲಿದೆ. ಅಂದ್ರೆ ಇವನು ಇಂಟ್ರೆಸ್ಟ್ ಏನ್ ಲೆಕ್ಕ ಕಾಂಪೊನೆಂಟ್ ನಾವು ಕಟ್ಟಬೇಕಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ರೆ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಬ್ಯಾಲೆನ್ಸ್ ಇನ್ಕಮ್ ಇದೆ. ಅಂದ್ರೆ ಮೊದಲನೇ ವರ್ಷದಿಂದನೇ ಅವನ ಅಸಲಿನ ಬಾಬ್ತು ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಕ್ಲಿಯರ್ ಆಗೋಗುತ್ತೆ? 12 ಲಕ್ಷ ಅಷ್ಟೇ ತಾನೇ ಅವನ ಲಯಬಿಲಿಟಿ. 2ನೇ ವರ್ಷಕ್ಕೆ ಕ್ಲಿಯರ್. 33ನೇ ವಯಸ್ಸಿಗೆ ಅವನದು ಲಯಬಿಲಿಟಿ ಕ್ಲಿಯರ್ ಆಗಿಬಿಡುತ್ತೆ. ಫ್ರಮ್ ದ ಫಸ್ಟ್ ಇಯರ್ he starts becoming in green. 49ನೇ ವಯಸ್ಸಿಗೆ ಅವನ ಅಸೆಟ್ ಲಯಬಿಲಿಟಿ ಎಷ್ಟು ಬಿಲ್ಡ್ ಆಗಿರುತ್ತೆ? ಇದೇ 60% ಇನ್ಕಮ್ ಅನ್ನು 10% ಲೆಕ್ಕದಲ್ಲಿ ಅವನು ಬಿಲ್ಡ್ ಮಾಡ್ತಾ ಹೋದ ಅಂತಂದ್ರೆ ಅವನು ಸಾಲದ ಲೆಕ್ಕಕ್ಕೆ ಕಟ್ತಾ ಇದ್ದಾನೆ. ಇವನು ಕಟ್ತಾ ಇರೋದೆಲ್ಲ ಅಸೆಟ್ ಬಿಲ್ಡ್ ಆಗ್ತಾ ಇದೆ. ಅವನ ಹತ್ರ ಸುಮಾರು 28 ಲಕ್ಷ ರೂಪಾಯಿ ಅಷ್ಟು ಉಳಿದಿರುತ್ತೆ 49ನೇ ವಯಸ್ಸಿಗೆ. ಈ ಲೋನ್ ಸರ್ವಿಸಿಂಗ್ಗೆ ಅಂತ ಮಾಡಿರೋ ದುಡ್ಡು ಇವನ ಹತ್ರ 11.25 ಕೋಟಿ ಉಳಿದಿರುತ್ತೆ. ಇಷ್ಟೇ ಜೀವನ. ಸರಿಯಾದ ಟೈಮಲ್ಲಿ ಸರಿಯಾದ ನಿರ್ಧಾರಗಳನ್ನು ಮಾಡೋದು, ಸರಿಯಾದ ಟೈಮಲ್ಲಿ ಸರಿಯಾದ ಕೆಲಸಗಳನ್ನು ಮಾಡೋದು, ಟೈಮಿಗೆ ಸರಿಯಾಗಿ ಸಿಗುವಂತ ಒಳ್ಳೆ ಅವಕಾಶಗಳನ್ನು ಬಳಸ್ಕೊಳ್ಳೋದು. ಇಷ್ಟೇ ಜೀವನ. ಯಾರು ಸರಿಯಾದ ಕೆಲಸಗಳನ್ನ ಸರಿಯಾದ ಸಮಯಕ್ಕೆ ಮಾಡಿರ್ತಾರೋ, ಸಿಕ್ಕ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಂಡಿರ್ತಾರೋ ಅಂತವ್ರ ಜೀವನ ಚೆನ್ನಾಗಿರುತ್ತೆ. ಯಾರು ಅವಕಾಶಗಳನ್ನ ಓದಿತಾರೋ, ಅವಕಾಶಗಳನ್ನ ನಿರಾಕರಣೆ ಮಾಡ್ತಾರೋ, ಅವಕಾಶಗಳನ್ನ ಇಗ್ನೋರ್ ಮಾಡ್ತಾರೋ, ಅಥವಾ ಸರಿಯಾದ ಸಮಯಕ್ಕೆ ಮಾಡಬೇಕಾದ ಕೆಲಸಗಳನ್ನ ಮಾಡಿರೋದಿಲ್ವೋ ಅಂತವ್ರ ಜೀವನ ಕಷ್ಟವಾಗುತ್ತೆ. ಸೊ ಜೀವನ ಚೆನ್ನಾಗಿದ್ಯಪ್ಪ, ಅವನಿಗೇನು ಬಹಳ ಒಳ್ಳೇದು, ಅವನ ಅದೃಷ್ಟನಪ್ಪ, ಅವನು ತುಂಬಾ ಚೆನ್ನಾಗಾಗ್ಬಿಟ್ಟ. ಅದೃಷ್ಟ ಅಲ್ಲ, ಅವನಿಗೆ ಸಿಕ್ಕ ಅವಕಾಶನ ಬಳಸ್ಕೊಂಡ ಟೈಮಿಗೆ ಸರಿಯಾಗಿ ಮಾಡ್ಬೇಕಂತ ಮಾಡ್ಬಿಟ್ಟ. ಆ ಟೈಮಲ್ಲಿ ಮಾಡಿಲ್ಲ ಅಂತಂದ್ರೆ ಮುಗಿತು ಕತೆ. ಎಣ್ಣೆ ತೆಗ್ದಂಗೆ ಸ್ವಾಮಿ. ಎಣ್ಣೆ ಬಂದಾಗ ಎಣ್ಣೆ ತೇಲಕ್ಕೆ ಶುರು ಆಗುತ್ತೆ. ನೀವು ಎಣ್ಣೆ ತೆಗೆಯುವಾಗ ಗಾಣದಲ್ಲಿ ನೀವು ನೋಡಿದ್ರೆ ಎಣ್ಣೆ ತೆಗೆಯುವಾಗ ತೇಲಕ್ಕೆ ಶುರು ಆಗುತ್ತೆ. ಎಣ್ಣೆ ಬಂದಾಗ ಕ್ಲಿಯರ್ ಆಗಿ ಎಣ್ಣೆ ತೆಗೆದುಬಿಡ್ಬೇಕು ನೀವು. ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರೆ ಏನಾಗುತ್ತೆ? ಗಾದೆ ಇದೆಯಲ್ಲ, ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅಂತ. ಅವಕಾಶಗಳನ್ನು ಬಳಸ್ಕೊಳ್ಳಿಲ್ಲ ಅನ್ನೋದಕ್ಕೆ ಅದು ಎಕ್ಸಾಂಪಲ್ ಅದು. ಸೊ ಕಡೆಗೆ ನೀವು ಈ ಟೇಬಲ್ ನೋಡಿ, ಫೈನಾನ್ಷಿಯಲ್ ಸ್ಟೇಟಸ್ ಡಿಫರೆನ್ಸ್ ಒಂದು ಸಮ್ಮರಿ ಕೊಟ್ಟಿದ್ದೀನಿ.
ಕೇಸ್ 1 ಎಲ್ಲರೂ ಮಾಡೋ ತರನೇ ಮಾಡುವಂತ ವಿದ್ಯಾರ್ಥಿ. ಕೇಸ್ 2 ನಮ್ಮ ವ್ಯವಸ್ಥೆ ತರದ ವ್ಯವಸ್ಥೆಯಲ್ಲಿ ಓದುವಂತ ವಿದ್ಯಾರ್ಥಿ. ಕಾಂಟೆಂಟ್ ಮೇಲೆ ಫೋಕಸ್ ಮಾಡುವಂತ ವಿದ್ಯಾರ್ಥಿ ಕೇಸ್ 1, ಕಾಂಪಿಟೆನ್ಸ್ ಮೇಲೆ ಫೋಕಸ್ ಮಾಡುವಂತ ವಿದ್ಯಾರ್ಥಿ ಕೇಸ್ 2. ಸಬ್ಜೆಕ್ಟ್ ಪುಸ್ತಕದಲ್ಲಿರೋದ್ರ ಮೇಲೆ ಫೋಕಸ್ ಮಾಡೋನು ಕೇಸ್ 1, ಜೀವನವನ್ನ ಕಟ್ಟಿಕೊಳ್ಳಕ್ಕೆ ಬೇಕಾಗಿರುವಂತಹ ಸಾಮರ್ಥ್ಯಗಳನ್ನು ಡೆವಲಪ್ ಮಾಡ್ಕೊಳ್ಳೋನು ಕೇಸ್ 2. ಡಿಫರೆನ್ಸ್ ಏನಿದೆ ನೋಡಿ. ಪೋಸ್ಟ್ PG ಪ್ರಾಕ್ಟೀಸ್ ಕಮೆನ್ಸ್ಮೆಂಟ್ ಅಂದ್ರೆ PG ಮುಗಿಸಿದ ಮೇಲೆ ಯಾವಾಗ ಪ್ರಾಕ್ಟೀಸ್ ಶುರು ಮಾಡೋದು. ಇಬ್ರು ಡಾಕ್ಟರ್ಸೇ, 32ನೇ ವಯಸ್ಸಿಗೆ ಇಬ್ರು. ಫಸ್ಟ್ ಸ್ಯಾಲರಿ ಇಬ್ರದು 18 ಲಕ್ಷನೇ. ಆನ್ಯುವಲ್ ಸ್ಯಾಲರಿ ಇನ್ಕ್ರಿಮೆಂಟ್ 49ನೇ ವಯಸ್ಸಿನವರೆಗೂ ವರ್ಷ ಎಷ್ಟು ಇನ್ಕ್ರಿಮೆಂಟ್ ಸಿಕ್ತು, ಇಬ್ರಿಗೂ 15%. 49ನೇ ವಯಸ್ಸಿಗೆ ಇಬ್ಬರ ಸಂಬಳ ಎಷ್ಟು, ಇಬ್ರದು ಸೇಮ್ 1,68,43,718 ರೂಪಾಯಿ. ಇಲ್ಲಿಂದ ಮುಂದಕ್ಕೆ ಡಿಫರೆನ್ಸ್ ಗೊತ್ತಾಗಕ್ಕೆ ಶುರು ಆಗುತ್ತೆ. ಲಯಬಿಲಿಟಿ ಅಟ್ ದ ಬಿಗಿನಿಂಗ್ ಆಫ್ ಪ್ರಾಕ್ಟೀಸ್ ಶುರು ಮಾಡೋ ಟೈಮ್ನಲ್ಲಿ PUC ನಲ್ಲಿ ಸರಿಯಾಗಿ ನಡ್ಕೊಳ್ಳದೆ ಇದ್ದು ಸರಿಯಾಗಿ ಸಾಮರ್ಥ್ಯಗಳನ್ನ ಡೆವಲಪ್ ಮಾಡ್ಕೊಳ್ಳದೆ ಇರುವಂತ ಒಬ್ಬನ ಜೀವನ 2,38,26,649 ರೂಪಾಯಿಯ ಸಾಲದ ಹೊರೆಯಿಂದ ಶುರುವಾಗುತ್ತೆ. ಸರಿಯಾಗಿ ಜೀವನ ಕಟ್ಟಿಕೊಂಡಂತವನ ಜೀವನ ಪ್ರಾಕ್ಟೀಸ್ ಶುರು ಮಾಡಿದಾಗ 12,10,457 ರೂಪಾಯಿಯಿಂದ ಶುರುವಾಗುತ್ತೆ. ಲಯಬಿಲಿಟಿ ಸರ್ವಿಸಿಂಗ್ ಇಬ್ರು 32ನೇ ವಯಸ್ಸಿಗೆ ಶುರು ಮಾಡ್ತಾರೆ. ಲಯಬಿಲಿಟಿ ಯಾವಾಗ ರೆಡ್ಯೂಸ್ ಆಗಕ್ಕೆ ಶುರು ಆಗುತ್ತೆ ಅಂದ್ರೆ ಸಾಲದ ಹೊರೆ ಯಾವಾಗ ಕಡಿಮೆ ಆಗಕ್ಕೆ ಶುರು ಆಗುತ್ತೆ, ಮೊದಲನೇ ಕೇಸ್ನ ಅವನಿಗೆ 40ನೇ ವಯಸ್ಸಿಗೆ ಕಡಿಮೆ ಆಗಕ್ಕೆ ಶುರು ಆಗುತ್ತೆ. ಎರಡನೇ ಅವನಿಗೆ 32ನೇ ವಯಸ್ಸಿಗೆ ಅವನು ಶುರು ಮಾಡಿದ ವರ್ಷನೇ ಕಡಿಮೆ ಆಗಕ್ಕೆ ಶುರು ಆಗುತ್ತೆ. ಯಾವಾಗ ಕಂಪ್ಲೀಟ್ಲಿ ಪೇಡ್ ಆಫ್, ಯಾವಾಗ ಅವನು ಲಯಬಿಲಿಟಿಯನ್ನು ಕಂಪ್ಲೀಟ್ ಕ್ಲಿಯರ್ ಮಾಡ್ಕೊಂಡು ಇಲ್ಲಿಂದ ಮುಂದಕ್ಕೆ ನಾನು ಕಟ್ಟುವಂತ ಎಕ್ಸೆಸ್ ಇನ್ಕಮ್ ಎಲ್ಲ ಪಾಸಿಟಿವ್ ಬ್ಯಾಲೆನ್ಸ್ ಗಾಡ್ ಆಗುತ್ತೆ ಅಂತ ಆದ್ರೆ ಮೊದಲನೇ ಅವನಿಗೆ 49ನೇ ವಯಸ್ಸಿಗಾಗುತ್ತದು, ಎರಡನೇ ಅವನಿಗೆ 33ನೇ ವಯಸ್ಸಿಗಾಗುತ್ತೆ. ಸ್ನೇಹಿತರೆ, 16 ವರ್ಷದ ಅಡ್ವಾಂಟೇಜ್ ಏನು ತಮಾಷೆ ಅಡ್ವಾಂಟೇಜ್. ನಿಮ್ಮ ಸಂಪಾದನೆ 16 ವರ್ಷಗಳ ಕಾಲ ಅಸೆಟ್ಸ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಯೂಸ್ ಮಾಡೋದಕ್ಕೂ, ನಿಮ್ಮ ಸಂಪಾದನೆಯನ್ನ 16 ವರ್ಷಗಳ ಕಾಲ ಸಾಲ ತೀರಿಸೋದಕ್ಕೆ ಬಳಸೋದಕ್ಕೂ ಎಂತ ವ್ಯತ್ಯಾಸ ಇರುತ್ತೆ ಜೀವನದ ಕ್ವಾಲಿಟಿ ಮೇಲೆ. ನಿಮ್ಮ ಜೀವನ ಅಷ್ಟೇ ಅಲ್ಲ, ನಿಮ್ಮ ಜನರೇಷನ್ ಅದರಿಂದ ಅಫೆಕ್ಟ್ ಆಗುತ್ತೆ. ಪೋಸ್ಟ್ ಲಯಬಿಲಿಟಿ ಅಸೆಟ್ ಅಟ್ ದ ಏಜ್ 49 ಇಯರ್ಸ್ ಅಂದ್ರೆ ಲಯಬಿಲಿಟಿ ಎಲ್ಲ ಕ್ಲಿಯರ್ ಮಾಡಿ ಅಷ್ಟೇ ಅಮೌಂಟ್ ಅನ್ನು ಅವನು 10% ಬಿಲ್ಡ್ ಆಗುವಂತ ಅಸೆಟ್ ಅಲ್ಲಿ ಆಡ್ ಮಾಡ್ತಾ ಹೋಗ್ತಿದ್ದಾನೆ ಅಂತ ಆದ್ರೆ 49ನೇ ವಯಸ್ಸಿಗೆ ಎಷ್ಟು ಅಸೆಟ್ ಬಿಲ್ಡ್ ಆಗಿರುತ್ತೆ ಅಂತ. ಮೊದಲನೇ ಅವನಿಗೆ 28,35,657 ರೂಪಾಯಿ ಅಸೆಟ್ ಬಿಲ್ಡ್ ಆಗಿರುತ್ತೆ. ಅದೇ ಎರಡನೇ ಅವನಿಗೆ 11,71,48,525 ರೂಪಾಯಿ ಅಸೆಟ್ ಬಿಲ್ಡ್ ಆಗಿರುತ್ತೆ. ಡಿಫರೆನ್ಸ್ ಏನಿದ್ರಲ್ಲಿ? ಇಬ್ರದು ಡಿಫರೆನ್ಸ್ ಏನು? ಇಬ್ರು ಆವರೇಜ್ ಸ್ಟೂಡೆಂಟ್ಸೇ, ಇಬ್ರದು ಜರ್ನಿ ಸಿಮಿಲರ್ ಆಗಿದೆ. ಆದ್ರೆ ಒಬ್ಬ ಸಾಮರ್ಥ್ಯಗಳ ಮೇಲೆ ಫೋಕಸ್ ಮಾಡ್ದ, ಅದಕ್ಕೆ ಮುಂದೆ ಬಂದ. ಇನ್ನೊಬ್ಬ ಬರೀ ವಿಷಯಗಳ ಮೇಲೆ ಫೋಕಸ್ ಮಾಡ್ದ, ಎಕ್ಸಾಮ್ ಪಾಸ್ ಮಾಡೋದ್ರ ಮೇಲೆ ಅಷ್ಟೇ ಫೋಕಸ್ ಮಾಡ್ದ, ಅದಕ್ಕೆ ಅವನ ಜೀವನ ಅಲ್ಲೋಲ್ಲ ಎಡವಟ್ಟಾಯ್ತು. ಓಕೆ, ತುಂಬಾ ದುಡ್ಡು ಸಂಪಾದನೆ ಮಾಡ್ಬಿಡ್ತೀವಿ, ದುಡ್ಡು ಸಂಪಾದನೆ ಮಾಡೋದಕ್ಕೆ ಮಾತ್ರ ಡಾಕ್ಟರ್ ಆಗ್ತೀನಿ ಅಂತ ಅನ್ಕೊಳ್ಳೋಲ್ಲ, ಬರಬೇಡಿ. ಡಾಕ್ಟರ್ ಜೀವನ ತ್ಯಾಗದ ಜೀವನ, ಡಾಕ್ಟರ್ ಜೀವನ ಸೇವೆಯ ಜೀವನ. ಸರ್ವಿಸ್ ಮಾಡಬೇಕು, ಜನಗಳ ಆರೋಗ್ಯವನ್ನು ಸುಧಾರಣೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು, ಈ ಉದ್ದೇಶಗಳಿಟ್ಕೊಂಡು ಬರಬೇಕು. ಆ ಸರ್ವಿಸ್ ಮೈಂಡ್ ಸೆಟ್ ಡೆವಲಪ್ ಆಗಬೇಕು ಅಂತಂದ್ರೆ ಸುಲಭ ಅಲ್ಲ, ಅದಕ್ಕೆ ತಯಾರಿ ಬೇಕು. ಆ ತಯಾರಿ PUC ಇಂದನೇ ಶುರು ಆಗಬೇಕು. ವ್ಯಕ್ತಿಯಾಗಿ ನೀವೊಂದು ಶಕ್ತಿಯಾಗಿ ಡೆವಲಪ್ ಆಗ್ತೀರಾ ಅಂತ ಆದ್ರೆ ಮಾತ್ರ ಡಾಕ್ಟರ್ ಆಗಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ. ವ್ಯಕ್ತಿಯಾಗಿ ನಿಮ್ಮಲ್ಲಿ ಶಕ್ತಿನೇ ಇಲ್ಲ, ಬರೀ ಹಣದ ಆಸೆ ಇದೆ ಅಂತ ಆದ್ರೆ ಆಸೆ ಬುರುಕರಿಗೆ ವೈದ್ಯಕೀಯ ವೃತ್ತಿ ಅಲ್ಲ. ಸೇವಾ ಮನೋಭಾವ ಇರುವಂತವ್ರಿಗೆ, ತ್ಯಾಗ ಮಾಡೋ ಶಕ್ತಿ ಇರುವಂತವ್ರಿಗೆ ವೈದ್ಯಕೀಯ ವೃತ್ತಿ ಸರಿಯಾದ ವೃತ್ತಿ. ಹಣ ಕೂಡ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ, ಅವಕಾಶಗಳು ಬೇಕಾದಂಗೆ ಸಿಗುತ್ತೆ. ಇದೆಲ್ಲ ನೆನಪಿಟ್ಕೊಳ್ಳಿ. ಜೀವನ ಯಾವುದೇ ಪ್ರೊಫೆಷನ್ ಅಲ್ಲೂ ಸುಲಭ ಇಲ್ಲ, ಆದ್ರೆ ಯಾವುದೇ ಪ್ರೊಫೆಷನ್ ಅಲ್ಲೂ ಯಶಸ್ಸು ಸಾಧ್ಯ. ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಯಶಸ್ಸು ಸಾಧ್ಯ, ಆದ್ರೆ ಅದರ ಡಿಮ್ಯಾಂಡ್ ಕೂಡ ಹಂಗೆ ಇದೆ, ಅದರ ಚಾಲೆಂಜಸ್ ಕೂಡ ಹಂಗೆ ಇದೆ. ಹೈ ಲೆವೆಲ್ ಚಾಲೆಂಜ್. ಜೀವನದ ಜೊತೆ ಕೆಲಸ ಮಾಡುವಂತವ್ರಿಗೆ ಶಕ್ತಿ ಹೆಂಗಿರ್ಬೇಕ್ರಿ? ಎಲ್ಲಿಂದ ಬರ್ತಿದ್ದೀರಿ? ಅದಕ್ಕೆ ಟ್ರೈನಿಂಗ್ ಎಲ್ಲಿದೆ? ಮೆಡಿಕಲ್ ಕಾಲೇಜಲ್ಲಿ ಟ್ರೈನಿಂಗ್ ಮಾಡ್ತಾರ, ಮನೆಯಲ್ಲಿ ಟ್ರೈನಿಂಗ್ ಮಾಡಿದ್ದೀರಾ, ಸ್ಕೂಲಲ್ಲಿ ಟ್ರೈನಿಂಗ್ ಮಾಡಿದ್ದೀರಾ, ಎಲ್ಲಿ ಟ್ರೈನಿಂಗ್ ಆಗ್ತಾ ಇದೆ? ನಾವು ಅದನ್ನೇ ಮಾಡೋದು. ಅದನ್ನ ಮಾಡಿದ್ರೆ ಮಾತ್ರ ಜೀವನ ಚೆನ್ನಾಗಾಗುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಡಾಕ್ಟರ್ ಆಗಬೇಕು ಅಂತ ಆಸೆ ಪಡ್ತಿರುವಂತ ಮಕ್ಕಳಿಗೂ ಒಳ್ಳೇದಾಗ್ಲಿ. ಶಕ್ತಿಯಾಗಿ ಬೆಳೀರಿ. ಡಾಕ್ಟರ್ ಅನ್ನ ಮಾಡಬೇಕು ಮಕ್ಕಳನ್ನ ಅಂತ ಪ್ರಯತ್ನ ಪಡ್ತಿರುವಂತ ಅಪ್ಪ ಅಮ್ಮಂಗೂ ಒಳ್ಳೇದಾಗ್ಲಿ. ಫೈನಾನ್ಷಿಯಲ್ ಲಯಬಿಲಿಟೀಸ್ ಬಗ್ಗೆ, ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಬಗ್ಗೆ, ಫೈನಾನ್ಷಿಯಲಿ ನಿಮ್ಗೆ ಎಷ್ಟದು ಹೊರೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇರಲಿ. ಸರಿಯಾದ ನಿರ್ಧಾರಗಳನ್ನು ಮಾಡಿ. ನಮ್ಮ ಜೊತೆಗೆ ನಿಮ್ಮ ಮಕ್ಕಳನ್ನ ನೀವು ಕಳಿಸಿದ್ರೆ, ನಮ್ಮ ಕೈಯಲ್ಲಿ ನಿಮ್ಮ ಮಕ್ಕಳನ್ನ ಕೊಟ್ರೆ
2 ವಿಷಯ ಗ್ಯಾರಂಟಿ. ಒಂದು, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ನಾಶ ಆಗದೇ ಇರೋ ರೀತಿ ಪ್ರೊಟೆಕ್ಟ್ ಮಾಡುವಂತ ಸಪೋರ್ಟ್ ನಾವು ಕೊಡ್ತೀವಿ. 2ನೇದು, ನಿಮ್ಮ ಮಕ್ಕಳ ಜೀವನ ನಾಶ ಆಗದೇ ಇರೋ ರೀತಿ ಶಕ್ತಿ ನಾವು ಅವ್ರಿಗೆ ತುಂಬ್ತೀವಿ.